ಮನಕ್ಕೆ ಹಠವು ಏನೆಂದರೆಯೋ ತಿಳಿಯ ಹೇಳ್ವೆ. ಬ್ರಹ್ಮರೂಪು ಆಗುವ ಯೋಗವ ಕೇಳಿ ಜನ. ಹಠವು ಏನೇ ಹಾಕಾರ ಸ್ವರವು ಸೂರ್ಯನದು ಟಕಾರ ಸ್ವರವು ಚಟುಳರಿಯೋ ಚಂದ್ರ ಸ್ವರವದು ಕೇಳಿ ಜನ. ಪಟೋತರದಿ ಎರಡರಿಂದ ಮಾಡುತ್ತಿರುತ್ತಿಹ ಯೋಗ. ಹಠವು ಎಂದು ಕರೆಸಿಕೊಂಬದು ಕೇಳಿ ಜನ. ಶ್ರುತಿಯಲ್ಲಿ ಬ್ರಹ್ಮರ ಹುಡುಗರಿಗೆ ಅಂತ ಅಂದೈತೆ. ಅಂದರೆ ಯಾರು ಯೋಗಾಭ್ಯಾಸದಲ್ಲಿ ಈಗ ತಾನೇ ತೊಡಗಿದರೋ ಅವರನ್ನು ಬ್ರಹ್ಮರ ಹುಡುಗರು, ಅಂದರೆ ಬ್ರಹ್ಮದತ್ತ ಮುಖ ಮಾಡಿದಂಥವರು ಆರಂಭದಲ್ಲಿ ಅಭ್ಯಾಸ ಮಾಡುವವರನ್ನು ಬ್ರಹ್ಮರ ಹುಡುಗರು ಅಂತ ಕರೆದರು. ಬ್ರಹ್ಮಾಭ್ಯಾಸಿಗಳು. ಅವರಿಗೆ ಮೊದಲಿಗೆ ಹಠಯೋಗವನ್ನು ಹೇಳ್ತೀನಿ. ಇದು ಹಿಂದೆ ಪರಂಪರೆಯಿಂದ ಋಷಿಗಳು ಹೀಗೆ ಹೇಳ್ಕೊಂಡು ಬಂದಿದ್ದಾರೆ. ಆ ಸಂಪ್ರದಾಯವನ್ನು ನಾನು ಮುಂದುವರಿಸ್ತೀನಿ ಅಂತ ಚಿದಾನಂದರು ಅಯ್ಯಪ್ಪ ಕವಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮನಕ್ಕೆ ಹಠವು ಏನೆಂದರೆಯೋ ತಿಳಿಯ ಹೇಳ್ವೆ. ಬ್ರಹ್ಮರೂಪವಾಗುವ ಯೋಗವ ಕೇಳಿ ಜನ. ಹಠ ಎಂಬ ಎರಡಕ್ಷರದಲ್ಲಿ ಏನು ಅರ್ಥ ಐತೆ, ಯಾಕೆ ಇದನ್ನು ಹಠ ಅಂತ ಹೆಸರು ಕರೆದರೆ, ಈ ಯೋಗದಿಂದ ಬ್ರಹ್ಮರೂಪವೇ ಹೇಗಾಗ್ತೀರ ಅನ್ನೋದನ್ನು ವಿವರವಾಗಿ ಮುಂದೆ ತಿಳಿಸ್ತೀನಿ ಅಂದರು. ಹಠವು ಏನೇ ಹಾಕಾರ ಸ್ವರವು ಅದು ಸೂರ್ಯನದು ಟಕಾರ ಸ್ವರವು ಚಟುಳ ಹರಿಯೋ ಚಂದ್ರ ಸ್ವರವದು ಕೇಳಿ ಜನ. ಹಠ ಎಂಬ ಎರಡಕ್ಷರದಲ್ಲಿ ಹಕಾರ ಎಂಬುದು ಸೂರ್ಯನದು, ಸೂರ್ಯ ಸ್ವರ ಅಂತ ಕರೀತಾರೆ. ಟಕಾರ ಎಂಬ ಸ್ವರ ಚಂದ್ರ ಸ್ವರ ಅಂತ ಅದನ್ನು ಕರೀತಾರೆ. ನಮ್ಮ ದೇಹದಲ್ಲಿ ಪ್ರಮುಖವಾಗಿ ಒಟ್ಟು 14 ನಾಡಿಗಳಿದ್ದಾವೆ. ಒಂದೊಂದು ನಾಡಿ ಒಂದೊಂದು ಕೆಲಸವನ್ನು ಮಾಡ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇಡಪಿಂಗಳ ನಾಡಿಗಳು ಅಂತ 2. ಆ ಇಡಪಿಂಗಳ ನಾಡಿಗಳು ತನುಮಧ್ಯದಿಂದ ಪ್ರಾರಂಭವಾಗಿ ಮೂಗಿನ ತುದಿಯಲ್ಲಿ ಕೊನೆಗೊಳ್ತವೆ. ಎಡಗಡೆಗೆ ಇಡ, ಬಲಗಡೆಗೆ ಪಿಂಗಳ ಸ್ವರ ಅಂತ. ಈ ನಾಡಿಗಳಲ್ಲಿ ಇನ್ನೊಂದು ಹೆಸರು ಸೂರ್ಯ ಸ್ವರ, ಚಂದ್ರ ಸ್ವರ ಅಂತ. ಪಟುತರಾದಿ ಎರಡರಿಂದ ಮಾಡುತ್ತಿರುತ್ತಿಹ ಯೋಗ. ಹಠವು ಎಂದು ಕರೆಸಿಕೊಂಬದು ಕೇಳಿ ಜನ. ವಾಯುಧಾರಣೆಯು ಈಗ ಮೊದಲು ಮಾಡಿಸದನು ಗುರುವು. ರಾಯ ವಜ್ರ ಆಸನಿರಿಸಿಯೇ ಕೇಳಿ ಜನ. ಆಸನ ಪದ್ಧತಿಗಳಲ್ಲಿ ನಮ್ಮ ಸಂಪ್ರದಾಯದಲ್ಲಿ 84 ಆಸನಗಳಿದ್ದಾವೆ. ಅದರಲ್ಲಿ ವಜ್ರಾಸನ ಹಾಕಿಸಿ ಹಠಯೋಗವನ್ನು ಅವ್ರ ಗುರುಗಳು ಕೊಂಡಪ್ಪಜ್ಜರು ಮಾಡಿಸಿದರು ಅಂತ ಈ ಶಾಸ್ತ್ರ ಹೇಳುತ್ತೆ. ಕಾಯ ಶಿರ ಕೊರಳುಗಳು ಸಮನೆಯಾಗಿ ನೆಟ್ಟಗೆಯು ಆಯತದಿ ಕೂಡಿಸಿದನು ಕೇಳಿ ಜನ. ಕಾಯ ಅಂದರೆ ದೇಹ, ಶಿರ ಕೊರಳು ಇವೆಲ್ಲ ಒಂದೇ ಸಮಗೆ ನೆಟ್ಟಿಗೆ ತಂಬೂರಿ ಹೆಂಗೆ ನೆಟ್ಟಿಗೆ ನಿಲ್ಲಿಸಿರ್ತಾರೋ ಹಾಡೋದಕ್ಕೆ ಆ ರೀತಿ ಕಾಯ ಕುತ್ಕೊಂಡಿದ್ದು ನೆಟ್ಟ ನೇರ್ಗಿರಬೇಕು ಅಂಥೇಳಿ ಸಮನಾಗಿರಬೇಕು. ಸೊಟ್ಟ ಹಾಗೆ ಕೂತ್ಕೋಬಾರ್ದು, ನೇರ ಕಾಯಸ್ಥನ ಆಗಿರಬೇಕು ಆಸನದಾಗೆ ಅಂತ ಹೇಳ್ಕೊಟ್ರಂತೆ. ನಾಸಿಕಾಗ್ರ ದೃಷ್ಟಿ ಇಡಿಸಿ ಭ್ರೂ ಮಧ್ಯ ಗುರಿಯನಿಟ್ಟು ಸೂಸದೆಡ ಬಲಕೆ ನಯನವು
ಕೇಳಿ ಜನ. ನಾಸಿಕಾಗ್ರ ದೃಷ್ಟಿ ಅಂತಂದರೆ ಮೂಗಿನ ತುದಿಯಲ್ಲಿ ದೃಷ್ಟಿ ನಿಲ್ಲಿಸಿ ಭ್ರೂ ಮಧ್ಯಕ್ಕೆ ಗುರಿ ಇಟ್ಬಿಟ್ರು. ಕಣ್ಣುಗಳು ಎಡಬಲ ನೋಡ್ದಂಗೆ ಎರಡೂ ಕೂಡಬೇಕು ಭ್ರೂ ಮಧ್ಯ ಕಡೆಗೆ, ಆ ಥರ ದೃಷ್ಟಿ ಇಡಿಸ್ಬಿಟ್ರು. ನಾಶರಹಿತನಾಗಿ ತೇಜೋ ರಾಶಿಯನ್ನೇ ಕಾಣೋ ಎನ್ನುತ್ತ ಆ ಸ್ವಯಂ ಪ್ರಭನು ಅರಸಿದ ಕೇಳಿ ಜನ. ತೇಜೋಮಂಡಲ ಕಾಣುತ್ತೆ, ಅದು ಕಾಣೋವರೆಗೂ ಅದು ಸ್ವಯಂ ಪ್ರಭೆ. ಅದಕ್ಕೆ ಯಾವ ತೈಲ ಬೇಡ, ಬತ್ತಿ ಬೇಡ, ಹಣತೆ ಬೇಡ, ಏನು ಬೇಡ, ಅದು ಸ್ವಯಂ ಪ್ರಕಾಶ ಸ್ವಯಂ ಪ್ರಭೆ ಕಾಣುತ್ತೆ. ಅಲ್ಲಿವರೆಗೂ ಇದನ್ನು ನೋಡ್ತಾ ಇರು ಅಂತ ಕುಂಡಿಸ್ಬಿಟ್ರು. ರೇಚಕಾದ ಪೂರಕಾದ ಕುಂಭಕಾದ ವಿವರವನ್ನು ಸೂಚಿಸಿದನು ಬ್ರಹ್ಮರಿಗಲಿ ಕೇಳಿ ಜನ. ವಾಚಿಸುವ ಮಂತ್ರದಿಂದ ಪ್ರಾಣಾಯಾಮ ಮೂಗ ಹಿಡಿದು ನೀನು ಚದುರನಾಗು ಎಂದರೋ ಕೇಳಿ ಜನ. ಪ್ರಾಣಾಯಾಮಕ್ಕೆ ಒಂದು ಮಂತ್ರವನ್ನು ಕೊಟ್ಟು ಮೂಗಿಡಿದು ಅದನ್ನು ರೇಚಕ ಪೂರಕ ಕುಂಭಕ ಮಾಡ್ತಾ ಹೋಗಪ್ಪ ಅಂತ ಹೇಳಿದರು. ಪೂರಕ ಅಂದರೆ ಒಳಗೆ ಎಳ್ಕೊಳ್ಳೋದು, ರೇಚಕ ಅಂದರೆ ಹೊರಗೆ ಬಿಡೋದು, ಕುಂಭಕ ಅಂದರೆ ಒಳಗೆ ಸ್ಥಗಿತವಾಗಿ ಸ್ತಂಭ ಮಾಡೋದು, ನಿಲ್ಲಿಸೋದು ಅಂತ. ಪೂರಕೆಂದಡೆಯು ವಾಯು ಏರಿಸುವುದು ಕುಂಭಕೆನೆ, ಮಾರುತನ ಮೇಲೆ ನಿಲಿಪದು ಕೇಳಿ ಜನ. ಭೂರಿ ಜನರು ಕೇಳಿರೀಗ ರೇಚಕೆನಲು ಇಳಿಸುವುದು ಮೂರು ಅಗತ್ಯ ಯೋಗಕ್ಕೆಂದರು ಕೇಳಿ ಜನ. ಪ್ರಾಣಾಯಾಮ ಅಭ್ಯಾಸ ಮಾಡೋರಿಗೆ ಪೂರಕ, ರೇಚಕ, ಕುಂಭಕ ಈ ಮೂರು ಅಗತ್ಯವಾಗಿ ತಿಳ್ಕೊಂಡಿರಬೇಕು. ಅದನ್ನು ಮಾಡೋ ಪದ್ಧತಿಯನ್ನು ಗುರುಮೇಕೆಯನ್ನು ತಿಳ್ಕೋಬೇಕು ಅಂದರು. ಒಂದು ಪ್ರಾಣಾಯಾಮ ಮೂಗ ಬಲದ ಸ್ವರದಿ ಏರಿ ಮರುತೊಂದು ಪ್ರಾಣಾಯಾಮ ಮೇಲೆಯೂ ಕೇಳಿ ಜನ. ಅಂದು ನಿಲ್ಲಿಸಿಯೇ ಏರಿ ಇಳಿಯದಿರಲು ಅದಕ್ಕೆ ಈಗ ಅಂದು ಕುಂಭಕೆನಿಸುತ್ತೀಹದು ಕೇಳಿ ಜನ. ಏರಿದ ವಾಯು ಎಡದ ಮೂಗಿನ ಸ್ವರದಲ್ಲಿಂದ ಜಾರಿಸಾಲು ರೇಚಕೆಂಬರೋ ಕೇಳಿ ಜನ. ಮೂರರಿಂದ ಒಂದೊಂದು ಪ್ರಾಣಾಯಾಮ ಹೆಚ್ಚಿಸುತ್ತ ಸೂರ್ಯಗೊಳ್ಳು ಮುಕ್ತಿ ಎಂದರು ಕೇಳಿ ಜನ. ಒಂದು ಪ್ರಾಣಾಯಾಮ ಅಭ್ಯಾಸವಾಗಿ ಎರಡನೇದು ಒಂದು ಹಾಗೆ ಮೂರು ಆ ಥರ ಕೇಳಿ ಜನ. ಇಂದು 4, 5 ಈ ಪರಿಯಲಿಂದ 12 ಒಂದು ಸುಖವೇ ತೋರುತ್ತೀಹದು ಕೇಳಿ ಜನ. 12 ಪ್ರಾಣಾಯಾಮ ಸಾಧಿಸುವ ಅವಕನಿಷ್ಠ, ಇನ್ನು 24 ಆದರೆ ಕೇಳಿ ಜನ. ಮುನ್ನ ಸಾಧಿಸುವನು ಮಧ್ಯಮಿನ್ನು 36 ಇನ್ನು ಅವನೇ ಉತ್ತಮೆಂದರು ಕೇಳಿ ಜನ. ಕೊಟ್ಟಂಥ ಮಂತ್ರವನ್ನು ಪ್ರಾಣಾಯಾಮ ಮಾಡ್ತಾ ಮಾಡ್ತಾ 12 ಬಾರಿ ಪೂರಕ, 12 ಬಾರಿ ರೇಚಕ, 12 ಬಾರಿ ಕುಂಭಕ. ಯಾರು ಈ 3 ಕ್ರಮಗಳನ್ನು ಅನುಸರಿಸಿ ಮಂತ್ರಸ್ಮರಣೆ ಮಾಡ್ತಾರೋ ಅದು 12 ಬಾರಿ ಆದರೆ ಅವನು ಕನಿಷ್ಠ, ಅದು 24 ಬಾರಿ ಉಸಿರಾಟ ಮಾಡಿದರೆ ಅವನು ಮಧ್ಯಮ,
ಇನ್ನು 36 ಬಾರಿ ಈ ರೀತಿ ಪ್ರಾಣಾಯಾಮ ಮಾಡ್ದ ಅಂದರೆ ಅವನು ಉತ್ತಮ ಯೋಗಿ ಅಂತ ಕರೆಸ್ಕೊಳ್ತಾನೆ ಅಂದರು ಸ್ವಾಮಿಯರಿಗೆ. 36 ಪೂರಕವ ಏರಿಸಿಯೇ ಕುಂಭಕವ 36 ನಿಲ್ಲಿಸಿ ಕೇಳಿ ಜನ. ಈ ವಿಧಾದಿ ಮಾಡಲಿಕ್ಕೆ ಯೋಗವೀಗ ಹರಬಹುದು ದೇವನೇ ಆತ ನೆನಪನು ಕೇಳಿ ಜನ. ಒಂದು ಪ್ರಾಣಾಯಾಮ ಇದರಿಂದ ಹೆಚ್ಚನೇರಿಸಲ್ಕೆ ಅಂದು ಬ್ರಹ್ಮರಂಧ್ರ ಒಡೆವದೋ ಕೇಳಿ ಜನ. 36 ಪೂರಕ, 36 ಕುಂಭಕ, 36 ರೇಚಕ ಮಾಡುವಾಗ ನಾನು ಇನ್ನೂ ಹೆಚ್ಚಿಗೆ ಮಾಡ್ತೀನಿ ಅಂತ 1-2 ಹೆಚ್ಚಿಗೆ ಪ್ರಾಣಾಯಾಮ ಮಾಡಿದ್ದಾದರೆ ತುಂಬ ಹುಷಾರಪ್ಪ, ಆಗ ಬ್ರಹ್ಮರಂಧ್ರವೇ ಒಡೆದೋಗ್ಬಿಡೋ ಅವಕಾಶ ಆಸ್ಪದ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ನೀವಿರಬೇಕು ಅಂತ ಗುರುವರನ್ನು ಎಚ್ಚರಿಕೆ ಮಾತನ್ನು ಚಿದಾನಂದರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಸಾಧನೆನುಪ ಚತುಷ್ಟಯವ ಸಾಧನವ ಸದ್ಗುರು ಪಾದವಂದದ ಮುನ್ನವೇ ಕೇಳಿ ಜನ. ಸದ್ಗುರು ಪಾದವನ್ನು ಹಿಡಿಯೋದಕ್ಕಿಂತ ಮುಂಚೆ, ಸದ್ಗುರುವನ್ನು ತಾನು ಮಾಡಿಕೊಳ್ಳುವ ಮುಂಚೆನೇ ಸಾಧನಾ ಚತುಷ್ಟಯಗಳಾದ ವಿವೇಕ, ವೈರಾಗ್ಯ, ತಟ್ಸಂಪತ್ತಿ, ಮುಮುಕ್ಷುತ್ವ ಈ 4 ಸಾಧಿಸಿದವನು ಗುರು ಹತ್ರ ಹೋಗೋಕ್ಕೆ ಅಧಿಕಾರಿ. ಆಮೇಲೆ ಗುರುವು ಅವನಿಗೇನೇನು ಹೇಳಬೇಕು ಅದನ್ನು ಹೇಳ್ತಾರೆ. ಹಾಗೆ ಗುರು ಸಮೀಪಕ್ಕೆ ಹೋಗುವ ಮುಂಚೆ ಈ ಸಾಧನ 4ಗಳನ್ನು ಸಾಧಿಸಿದ ಸಂಪನ್ನ ವ್ಯಕ್ತಿ ಶಿಷ್ಯ ಆಗಿರಬೇಕು ಅಂತ ಅಂದರು. ಸಾಧಿಸಿದ್ದ ಅಷ್ಟಾಂಗ ಯೋಗವನ್ನು ದಿನಂ ಪ್ರತಿಲಿ ಸಾಧನಾಗೆ ಎಷ್ಟು ಸೇವೆಲಿ ಕೇಳಿ ಜನ. ಏರಿ ಇಳಿಸಿದಾನು ಸಮಾನಾಗಿ ಪ್ರಾಣಾಯಾಮವನ್ನು ಮೀರಿ ಹಿಡಿದ ಸಮಧಿ ಕುಂಭಕ ಕೇಳಿ ಜನ. ದಾರಿ ಹತ್ತಿದಾನು ಯೋಗ ಮಾರ್ಗವನ್ನು ದಿನಂ ಪ್ರತಿಲಿ ಸೂರ್ಯನ ಕಳೆಯು ಚೆಲ್ಲುತ್ತಾ ಕೇಳಿ ಜನ. ಯೋಗ ಮಾರ್ಗದ ದಾರಿ ಹತ್ತಿದರೆ ದಿನಕ್ಕೂ ಮುಖದೊಳು ಸೂರ್ಯನಂತ ಕಳೆ ಕಾಣುತ್ತೆ ಅಂತ ಒಂದು ಚಿಹ್ನೆ ಹೇಳಿದರು ಸ್ವಾಮಿಯರು. ಗುರುವರನ ದ್ವಾರಕೆಯೋ ಇರುವರೀಗ 5 ಮಂದಿ ಕರಿಮುಖಾನು ಬ್ರಹ್ಮ ವಿಷ್ಣು ಕೇಳಿ ಜನ. ಗುರುವಿನ ಅಂತಃಪುರಕ್ಕೆ ಹೋಗೋದಕ್ಕಿಂತ ಮುಂಚೆ 5 ಬಾಗಿಲಿದ್ದಾವೆ. ಆ 5 ಬಾಗಿಲಲ್ಲಿ 5 ಜನ ದ್ವಾರಪಾಲಕರಿದ್ದಾರೆ. ಆ 5 ಜನ ಯಾರ್ಯಾರಂದರೆ ಕರಿಮುಖ ಅಂದರೆ ವಿಘ್ನೇಶ್ವರನು, ವಿನಾಯಕ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಅಂಥೇಳಿ ಆಧಾರ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ 5 ಜನ ದ್ವಾರಪಾಲಕರಿದ್ದಾರಪ್ಪ. ಅವ್ರ ಅಪ್ಪಣೆ ತಗೊಂಡು ನೀನು ಗುರುವರನ ಬಾಗಿಲಿಗೆ ಬಂದು ನಿಲ್ಲಬೇಕು ಅಂತ ಸೂಚಿಸಿದರು. ಅಡರಿದನು ವಾಯು ಕುದುರೆ ಇಡ ಪಿಂಗಳೆಂಬ ಪವಾಡವ ಮೆಟ್ಟಿ ಪ್ರಕೃತಿ ಎಂಬರ ಕೇಳಿ ಜನ. ಆಧಾರದಿಂದ ಆಗ್ನೇಯ ಚಕ್ರಕ್ಕೆ ಹತ್ತಬೇಕಾದ್ರೆ ಒಂದು ವಾಹನ ಬೇಕು, ಅದೇ ವಾಯುವನ್ನು ಇಲ್ಲಿ ಕುದುರೆ ಅಂತ ಕರೆದಿದ್ದಾರೆ. ಆ ವಾಯು ಕುದುರೆಯ ಮೇಲೆ ನೀನು ಸವಾರಿ ಮಾಡಬೇಕು. ಅದಕ್ಕೆ ಇಡಪಿಂಗಳ ನಾಡಿಯನ್ನು ಉಪಯೋಗಿಸ್ಕೋಬೇಕು. ಆಗ ಪ್ರಕೃತಿಯನ್ನು ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂದರು. ಕೆಡದುಳಿದು ನಿಟಿಲ ನೋಡು ತಡಿಗಡಿಗೆ ಕಳೆಯ ಕಾಣು ಒಡನೆ ಸೋಹುಂ ಮಂತ್ರ ಜಪಿಸುತ್ತಾ ಕೇಳಿ ಜನ. ಈ ಪ್ರಾಣಾಯಾಮಕ್ಕೆ ಸೋಹಂ ಮಂತ್ರ ಅವರು ಕೊಟ್ಟುಬಿಟ್ರು.
ಆ ಸೋಹಂ ಮಂತ್ರ ಹಿಡ್ಕೊಂಡು ನೀನು ಜಪ ಮಾಡ್ಕೊಳ್ತಾ ಪ್ರಾಣಾಯಾಮ ಮಾಡು ಅಂತ ಹೇಳಿದರು. ನಡೆದ ನೀಗ ಆಧಾರ ಚಕ್ರಕ್ಕೆಯು 4 ದಳದ ಸಡಗರದ ಕಮಲ ಕರ್ತನ ಕೇಳಿ ಜನ. ಬಿಡದ ವಿಘ್ನೇಶನೆಂಬ ಕಡೆಯ ದ್ವಾರಪಾಲಕನ ಮೃಡನೆ ಯೋಗಿ ಬೆಟ್ಟಿಕೊಂಡನೋ ಕೇಳಿ ಜನ. ಮೊಟ್ಟ ಮೊದಲನೇ ಚಕ್ರ ಅಂದರೆ ಆಧಾರ ಚಕ್ರ. ಆಧಾರ ಚಕ್ರಕ್ಕೆ ಅಧಿಪತಿ ವಿಘ್ನೇಶ ಇದ್ದಾನೆ. ಅವನೇ ಕೊನೆ ಬಾಗಿಲ ಇರೋದು. ಆ ಬಾಗಿಲಿಂದ ನೀನು ಮೇಲಕ್ಕೆ ಬರಬೇಕು ಅಂತ ಗುರು ಆಜ್ಞೆ ಮಾಡಿದರು. ಅದರಂತೆ ಇವರು ಆಧಾರ ಚಕ್ರದಿಂದ ಕುಂಡಲಿನಿ ಎಬ್ಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ವಿಘ್ನೇಶನ ಅಲ್ಲಿ ಭೇಟಿಯಾದರು. ಬಿಟ್ಟು ನಡೆದ ಮುಂದಕ್ಕೆಯೋ ಹುಟ್ಟಿ ಅಳಿವ ಕಳೆಯೋ ಕಾಣೋ ತಿಟ್ಟೆನಿಸಿ ಆಧಾರ ಚಕ್ರದಿ ಕೇಳಿ ಜನ. ಮುಟ್ಟಿ ಪ್ರಣವನಾದವದು ಬಿಟ್ಟುದಿಲ್ಲ ಯೋಗಿ ಬೆನ್ನ. ಸ್ಪಷ್ಟ ಸಂಗೀತ ಪಾಡುತ್ತಾ ಕೇಳಿ ಜನ. ಆಧಾರ ಚಕ್ರದಿಂದಲೂ ಕುಂಡಲಿನಿ ಜಾಗೃತವಾದರೆ ಪ್ರಣವನಾದ ನಿನ್ನ ಬೆನ್ನು ಬಿಡ್ದಂಗೆ ಜೊತೆಗೇ ಬರ್ತಿರುತ್ತೆ ಅಂತ ಅವ್ರು ಹೇಳಿದರು. ಅದೇ ರೀತಿ ಹೋಗ್ತಾ ಇದ್ದಾರೆ ಸ್ವಾಮಿಯವರು ಮೇಲಕ್ಕೆ ಊರ್ಧ್ವಮುಖವಾಗಿ. ಹೋಗುತ್ತಿರಲು ಚಕ್ರ ಮಾರ್ಗ ಆಗಳುದರಿದಾವ ಶುಕ್ರ. ಕೂಗಲಡ ಬಲದಿನಾದವು ಕೇಳಿ ಜನ. ತೂಗುವ ಆನಂದದಿಂದ ಥಳಥಳಿಸೆ ಲಿಂಗಸ್ಥಾನ. ಆಗ ಹೋದ ಗುರುಪುತ್ರನು ಕೇಳಿ ಜನ. ಆಧಾರ ಚಕ್ರ ಬಿಟ್ಟು 2ನೇ ಚಕ್ರವಾದ ಸ್ವಾಧಿಷ್ಠಾನ ಚಕ್ರಕ್ಕೆ, ಅದು ಲಿಂಗಸ್ಥಾನದಾಗಿದೆ, ಅಲ್ಲಿಗೆ ಬಂದ ಈ ಗುರುಪುತ್ರ ಯೋಗ ಮಾಡ್ತಾ. ಸ್ವಾಧಿಷ್ಠಾನ ಚಕ್ರ ಕಮಲಕೆಯು 6 ದಳವು ಇಹವು. ಸ್ವಾಧಿಷ್ಠಾನ ಬ್ರಹ್ಮ ದೈವತ ಕೇಳಿ ಜನ. ಓದುತ್ತಾಲೆ ಸೋಹಂ ಬೀಜ ಆತನ ಭೆಟ್ಟಿಯಾಗಿ. ಹಾದಿ ಹಿಡಿದ ಮತ್ತೆ ಮುಂದಕ್ಕೆ ಕೇಳಿ ಜನ. ಅಧಿಪತಿ ಬ್ರಹ್ಮರನ್ನು ಸ್ವಾಧಿಷ್ಠಾನದಲ್ಲಿ ಭೇಟಿಯಾಗಿ ಮುಂದಕ್ಕೆ ಸಾಗಿದ್ರು ಮೇಲ್ಮುಖವಾಗಿ. ಕಳೆಯೋ ನಾನ ಬೆಳಗುತ್ತಿರೆ ಕಣ್ಗೆ ಕೋರೈಸುತ್ತಿರೆ. ಝಳ ಝಳೆಂದು ನಾನ ಚಿತ್ರದಿ ಕೇಳಿ ಜನ. ಒಳೆಯಕೆಯು ಹೊಕ್ಕು ನಡೆದ ಓಂಕಾರ ಕೂಗುತ್ತಿರಲು. ಬಳಿಕ ಮಣಿಪುರ ಚಕ್ರಕ್ಕೆ ಕೇಳಿ ಜನ. ಈಗ 3ನೇ ಚಕ್ರಕ್ಕೆ ಬಂದರು. ನಾಭಿಸ್ಥಾನಾದ ಕಮಲ 10 ದಳವು ಅಧಿಪತಿಯು. ಶೋಭಿಸುವನು ವಿಷ್ಣು ಎಂಬನು ಕೇಳಿ ಜನ. ಕಾಂಬಣಾಗಿ ಮುಂದಕ್ಕೆಯು ಕಾಲಿಕ್ಕೆ ದೀಪ್ತಿ ತೋರ್ಪು. ಆ ಬಗೆಯ ಏನು ಹೇಳಲಿ ಕೇಳಿ ಜನ. ಅಡರೆ ನಬಕೆ ವಾಯು ಅಶ್ವ ಎಡಬಲವ ನೋಡದಾಲೆ. ನಡೆಯೋ ಭ್ರೂ ಮಧ್ಯ ನೋಡುತ್ತಾ ಕೇಳಿ ಜನ. ಕಿಡಿ ಕಿಡಿಯುವುಗಳು ತಿಹ ಮಾರ್ಗ ಹತ್ತಿ ನಡೆಯ ಮುಂದೆ. ತಡೆಯಿತನಾಹತ ಚಕ್ರವೋ ಕೇಳಿ ಜನ. ಮಣಿಪುರದಿಂದ ಮೇಲೆ ಕತ್ತಿ ಅನಾಹತ ಚಕ್ರದವರೆಗೆ ಬಂದರು. ಎದೆ ಭಾಗ ಹೃದಯ ಸ್ಥಾನ ಕಮಲವದಕ್ಕೆ 12 ದಳವು ಇಹವು. ಅದಕ್ಕೆ ಅಧಿಪತಿಯ ರುದ್ರನು ಕೇಳಿ ಜನ. ವದವಿ ಬೆಟ್ಟಿಯನ್ನೇ ಕೊಂಡು ಮಾರ್ಗ ಪಾಲಿಸಿರಿ ಎಂದು
ಅದಟ ನಡೆದ ಮತ್ತೆ ಮುಂದಕ್ಕೆ ಕೇಳಿ ಜನ. ಅನಾಹತ ಚಕ್ರದಲ್ಲಿ ಆ ಸ್ವಾಮಿಯರ ಅಪ್ಪಣೆ ಪಡೆದು ಮುಂದಕ್ಕೆ ಹೆಜ್ಜೆ ಇಟ್ಟರು. ಅನಹತಾದ ಚಕ್ರದಲ್ಲಿ ನಾದಗಾಳು ವಾಸವಿಹವು, ಚಿಣೆಯು ಪ್ರಥಮ ಚಿಣಿ ಚಿಣೆರಡದು ಕೇಳಿ ಜನ. ಝಣತುಕಾರಾದುವೆ 3 ತಾಳ 4 5ನೇದು, ಮೃಣುಂ ಮೃಣುಂ ಮೃದಂಗವಾದ್ಯವೋ ಕೇಳಿ ಜನ. ಅನಾಹತ ಹೃದಯ ಸ್ಥಾನದ ಚಕ್ರದಲ್ಲಿ ದಶನಾದಗಳು ಕೇಳ್ತವೆ. ಅದಕ್ಕೆ ಪ್ರಥಮವಾಗಿ ಚಿಣಿ ಎಂಬ ನಾದ, ಚಿಣ್ ಚಿಣಿ ಎಂಬುದು 2ನೇ ನಾದ, ಝಣ್ ಝಣ್ ಎಂಬುದು 3ನೇ ನಾದ, ತಾಳ 4ನೇ ನಾದ, ಮೃದಂಗವಾದ್ಯ 5 ನಾದಗಳನ್ನು ಅಲ್ಲಿ ಕೇಳ್ತಿ ಅಂದರು. 6ನೇದು ವೀಣೆಯದು ಭೋರೆನೇಪ ಶಂಕ 7, 4 ಗಂಟೆ ಸ್ವರವೇ 8 ಕೇಳಿ ಜನ. ಭೇರಿನಾದ 9, ಘೋರ ಮೇಘನಾದ 10, ವೀರಯೋಗಿ ಉದರಗೊಂಡವೋ ಕೇಳಿ ಜನ. ವೀರಯೋಗಿ ಎದುರುಗೊಂಡವೋ ಕೇಳಿ ಜನ. 6ನೇಯನಾದ ವೀಣೆಯನಾದ, ಶಂಖನಾದ 7ನೇದು, 8ನೇದು ಗಂಟೆ ಸ್ವರ ಆ ನಾದವನ್ನು ಅಲ್ಲಿ ಕೇಳ್ತಿ ಅಂದರು. ಭೇರಿನಾದ ಅನ್ನೋದು 9, ಮೇಘನಾದ ಅನ್ನೋದು 10. ಹೀಗೆ 10 ನಾದಗಳು ಅನಾಹತ ಚಕ್ರದಲ್ಲಿ ವರಯೋಗಿಯನ್ನು ಎದುರುಗೊಂಡುವಂತೆ ಅವು ಅವನ ಬೆನ್ನತ್ತಿ ಬರ್ತಾ ಇದ್ದಾವೆ. ಆ ನಾದಗಳೆಲ್ಲ ಕೇಳ್ತವೆ ಅಂತ ಈ ಶ್ರುತಿ ಹೇಳುತ್ತೆ. ಆದರೆ ಯಾರು ದುಡಿದು ಸಾಧಿಸಿದನೋ ಆ ನಮ್ಮಪ್ಪನಿಗೆ ಈ ದಶನಾದ ಗೊತ್ತು ಹೊರತು ನಾವು ಬರೀ ಪ್ರವಚನ ಮಾಡೋ ಪಂಡಿತರಿಗೆ ಇದು ಅರ್ಥ ಆಗುತ್ತೆ, ಇದು ಕೇಳಿದ್ದೀವಿ ಅಥವಾ ಕೇಳಿಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ. ಇದನ್ನು ಯಾರು ಸಾಧನೆ ಮಾಡ್ತಾಯಿದ್ದಾರೋ ಅವರು ಇದ್ರ ಬಗ್ಗೆ ಬೆಳಕು ಚೆಲ್ತಾರೆ. ಯಾರನ್ನಾದರೂ ಸಾಧಕರನ್ನ ಭೇಟಿಯಾಗಿ ತಿಳಿರಿ ಹೆಚ್ಚಿನ ವಿವರ. ರುದ್ರ ಸೇವೆಯೊಳಗೆ ಇಹವು ಯೋಗಿ ಸೇವೆ ಯಮಗೆ ಅಲ್ಲಿ, ಇದ್ದುದೆಂದು ಸಕಲ ದಶವಿಧ ಕೇಳಿ ಜನ. ಭದ್ರಮಂಗಳಾದ ವಾದ್ಯ ಬೆನ್ನ ಹತ್ತಿದಾವು ಆಗ, ಸಮುದ್ರ ಮೇರೆ ದಪ್ಪಿದಂದದಿ ಕೇಳಿ ಜನ. ಸರ್ವನಾದ ಎಡ ಬಲದೆ ಸುಸ್ವರಾದಿ ಕೂಗುತ್ತಿರಲು, ಏರುತ್ತಿತ್ತು ವಾಯು ತುರುಗವು ಕೇಳಿ ಜನ. ಹಾರುತ್ತಿತ್ತು ತೇಜಸ್ಸು ನುಡಸಾವು ಮಾರ್ಗವದು, ತೋರುತ್ತಿತ್ತು ಜಗ ಜಗನುತಲಿ ಕೇಳಿ ಜನ. ಕೋಟಿ ಚಂದ್ರ ಜ್ಯೋತಿಗಾಳು ಪಾಟಿಯಾಗಿ ತೋರುತಿಹವು, ಸಾಟಿಗಾಣೆ ಆನಂದಕ್ಕೆ ಕೇಳಿ ಜನ. ವಾಟವಾಗಿ ನಡೆಯ ವಾಯು ಆಟ ನಿಂತಿ ತಲ್ಲಿ ಚಕ್ರ, ನಾಟಿ ಇತ್ತು ಕಂಠಸ್ಥಾನದಿ ಕೇಳಿ ಜನ. ಈಗ ಕಂಠಸ್ಥಾನದಲ್ಲಿರ್ತಕ್ಕಂಥ ವಿಶಿಷ್ಟವಾದ ಶುದ್ಧಿ ಕಮಲ ಅಂದರೆ ವಿಶುದ್ಧಿ ಚಕ್ರಕ್ಕೆ ಬಂದರೂ ಅಲ್ಲಿನ ಆನಂದಕ್ಕೆ ಬೇರೇನೂ ಸಾಟಿಯಾಗಲ್ಲ. ವಾಯುವಿನ ಆಟ ವಿಶುದ್ಧಿ ಚಕ್ರಕ್ಕೆ ನಿಂತೋಗುತ್ತೆ ಅಂತ ಅಂದರು. ಅಲ್ಲಿಗೆ ಹಠಯೋಗ ಆ ವಾಯುವಿನ ಕೆಲಸ ಏನು ಮಾಡ್ತಾ ಇದೆ ಕಂಠದವರೆಗೂ ಅದಿರುತ್ತೆ, ಕಂಠದಿಂದ ಮುಂದಕ್ಕೆ ಅದರ ಆಟ ನಡೆಯಲ್ಲ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ವಿಶುದ್ಧಿ ಕಮಲಕೆಯು ಷೋಡಶಾದಳವು ಇಹವು, ವಾಸವಿಹನಲ್ಲಿ ಅಧಿಪತಿ ಕೇಳಿ ಜನ. ದೋಷಹರನು ಈಶ್ವರನು ಆವಾಗಲೂ ಅಲ್ಲಿ, ಭಾಸಮಾನ ತೇಜದಿಂದಲೇ ಕೇಳಿ ಜನ.
ವಿಶುದ್ಧಿ ಚಕ್ರದಲ್ಲಿ ಪಂಚಭೂತಗಳಲ್ಲಿ ಇದನ್ನು ಆಕಾಶ ಭೂತ ಅಂತ ಕರೀತಾರೆ. ಇಲ್ಲಿ ದೋಷಹಾರನಾದ ಈಶ್ವರನಿರ್ತಾನೆ. ಅವನು ಭಾಸಮಾನ ತೇಜದಿಂದ ಹೊಳಿತಾ ಇರ್ತಾನೆ. ಅವನ ಅನುಮತಿ ತಗೊಂಡು ಮೇಲಕ್ಕೆ ಹೋಗಬೇಕು, ಅವನು ಭೇಟಿಯಾಗಬೇಕು ಅಂದರು. ಇಷ್ಟ ವಿಶುದ್ಧಿ ಒಕ್ಕುವ ಈಶ್ವರನ ಭೆಟ್ಟಿಕೊಂಡು ಅಷ್ಟನಾದಗಳನ್ನು ಕೂಡಿ ಕೇಳಿ ಜನ. ದಿಟ್ಟ ನಡೆದ ಮುಂದಕ್ಕೆಯೋ ಎಡಬಲಾದೆ ಕೂಗೆ ವಾದ್ಯ. ಕಟ್ಟಳಿಲ್ಲದ ಸುಖದಲ್ಲಿ ಕೇಳಿ ಜನ. ಹಾರುತಿಹವು ನಾನ ಕಳೆಯು ತೋರುತಿಹವು ನಾನ ಬೆಳಗು. ಬೀರುತಿಹವು ನಾದವೆಡಬಲ ಕೇಳಿ ಜನ. ಏರುತ್ತಿದ್ದ ಮೂರು ತಾನು ತೇರ ಬಿಟ್ಟ ತೆರನಂತೆ ತೋರುತ್ತಿದ್ದ ಭ್ರೂ ಮಧ್ಯಕ್ಕೆ ಕೇಳಿ ಜನ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲೇವರೆಗೂ ವಿಶುದ್ಧಿ ಚಕ್ರದಗನ ವಾಯು ತೇರ್ ಮೇಲೆ ಬರ್ತಾ ಇದ್ದ. ತೇರು ಬಿಟ್ಟು ಗರ್ಭಗುಡಿಗೆ ಹೋಗ್ಬೇಕಾದ್ರೆ ತೇರಿನಾಗಿರೋ ಮೂರ್ತಿಯನ್ನು, ವಿಗ್ರಹವನ್ನು ತಲೆ ಮೇಲೆ ಹೊತ್ತು ಹೆಂಗೆ ಗರ್ಭಗುಡಿಗೆ ಹೋಗ್ತಾರೋ ಹಾಗೆ ಇಲ್ಲೇವರೆಗೂ ದೇಹ ಎಂಬ ತೇರನ್ನು ಬಿಟ್ಟು ಈಗ ನಾನೊಬ್ಬನೇ ಹೋಗ್ತಾ ಇದ್ದೀನಿ ಭೂಮಧ್ಯ ಚಕ್ರಕ್ಕೆ, ಕಮಲಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧಿಮಿ ಧಿಮಿಯು ದಿಂದಿಮಿಯು ಧಂದಣಾದ ಮಾಧಮ. ಗುಮು ಗುಮು ಝೇಂಕಾರ ಎನ್ನುತ್ತಲೇ ಕೇಳಿ ಜನ. ನಮೃಣ ನಮೃಣ ಛೇವ ಝೇವ ಭುಂ ಭುಂ ಸ್ವರವ ಕೇಳು. ಅಮಲ ಯೋಗಿ ನಡೆದ ಮಾರ್ಗವ ಕೇಳಿ ಜನ. ಅಲ್ಲಿಗೆ ಮಲತ್ರಯಗಳೆಲ್ಲವೂ ಕೂಡ ಇಲ್ಲಿಗೆ ಭಸ್ಮ ಆಗೋದು. ಇಲ್ಲಿಂದ ಅಮಲ ಯೋಗಿ ಅಂದರೆ ಮಲರಹಿತ, ಮಲದೋಷರಹಿತನಾಗ್ಬಿಟ್ಟ ಯೋಗಿ ಮುಂದಕ್ಕೆ ನಡೀತಾನೆ ಅಂದರು. ಜೋಡು ನಾಗ ಸ್ವರದ ಇಂಪು ಪಾಡಾಗಿ ಕೇಳುತ್ತಾಲಿ. ಆಡೆ ನಾಲಿಗೆಯು ಸಾಲದು ಕೇಳಿ ಜನ. ಬಿಡವು ಬಿಡವು ತೇಜದ ಪೌಜ ಪೌಜ ಕಾಣುತ್ತಾಲಿ. ರೂಢಿಗೊಡೆಯ ನಡೆದ ನಾಗಲು ಕೇಳಿ ಜನ. ಹೇಗೆ ತಲೆ ಮೇಲೆ ದೇವರು ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಜೋಡು ನಾಗಸ್ವರ ಉದ್ಕೊಂಡು ಕರ್ಕೊಂಡು ಹೋಗ್ತಾರೋ ಗರ್ಭಗುಡಿಗೆ, ಹಾಗೆ ಈ ಮುಖದಲ್ಲಿ ನಾಗಸ್ವರ ಎರಡು ಇದ್ದಾವೆ. ಅವುಗಳು ಸ್ವರ ಮಾಡ್ಕೊಂಡು ಗರ್ಭಗುಡಿಯವರೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ತೇಜಸ್ಸು ಮಿಂಚುತ್ತಿತ್ತು. ಮುಂದಕ್ಕೋಗೆ ಮಾರ್ಗವಿಲ್ಲ ಪಶ್ಚಿಮದ ದ್ವಾರವದು. ಒಂದು ಹಿಂಭಾಗ ಇರುವುದು ಕೇಳಿ ಜನ. ಎಂದುಕೊಳ್ಳುತ್ತಿಹರು ಅದಕ್ಕೆ ಕಳ್ಳನ ಕುಣಿಕೆ ಎಂದು. ತಂದ ಹಿಡದೆ ಸುಸುಮ್ನಾಕೆಯೋ ಕೇಳಿ ಜನ. ಆ ಭೂಮಧ್ಯೆಯಲ್ಲಿರುವ ಆಗ್ನೇಯ ಚಕ್ರದಲ್ಲಿರುವ ಒಂದು ರಂಧ್ರಕ್ಕೆ ಕಳ್ಗಿಂಡಿ ಅಂತ ಕರೀತಾರೆ, ಕಳ್ಳನ ಕುಣಿಕೆ ಅಂತ ಕರೀತಾರೆ. ಜೀವಗಳ್ಳ ಅಂಬನು ಅದನ್ನು ದಾಟಿ ಹೋದ ಅಂದರೆ ಅವನೇ ಶಿವನಾಗ್ಬಿಡ್ತಾನೆ. ಹಾಗಾಗಿ ಕಳ್ಳನ ಕುಣಿಕೆ ಅಂತ, ತಡ ಆಯ್ತಾನೆ ಅಂತ. ದಾಟಿದವನು ಕೈಗೆ ಸಿಕ್ಕಲ್ಲ, ಆಚೆ ದಡಕ್ಕೆ ಹೋಗ್ಬಿಟ್ಟ ಅಂತ. ಆಚೆ ದಡ ಏನೈತೆ ಅಂತ ನಿಮಗೆಲ್ಲ ಗುರು ಹೇಳ್ಕೊಡ್ತಾರೆ. ಕತ್ತಲೆಯು ಮುಚ್ಚೋದಲ್ಲಿ ಕಳೆಯೋ ಎಲ್ಲ ಅಡಗೋದಲ್ಲಿ. ಎತ್ತಲಡಗಿದಾವೋ ಬಾಧ್ಯವೋ ಕೇಳಿ ಜನ. ಇದುವರೆಗೂ ದಶನಾದಗಳು ಏನು ವಾದ್ಯ ಮಾಡ್ಕೊಂಡು ಬರ್ತಿದ್ವು, ಆ ನಾದಗಳೆಲ್ಲ ಅಲ್ಲಿ ಲಯ ಆದವು. ತೇಜಪುಂಜದ ಕಳೆ ಏನು ಕಾಣ್ತಿತ್ತು, ಆ ಕಳೆಗಳು ಎಲ್ಲ ಅಲ್ಲಿಗೆ ಅಡಗಿ ಹೋದವು. ಅಲ್ಲಿಗೆ ನಾದ ಅಡಗ್ತು, ಕಳೆ ಅಡಗ್ತು. ಕತ್ತಲೆ ಎಂಬ ಆವರಣ ಮುಚ್ಚಿತ್ತಲ್ಲಿ, ಏನೇನೂ ಕಾಣಿಸಂಗೆ ಇಲ್ಲ. ಕತ್ತಿಯನ್ನೇ ಹಿಡಿದು ಬಾಳ ಶಕ್ತಿ ಕಾವಲಿಹರು ಅಲ್ಲಿ.
ಮತ್ತೆ ಸುಷುಮ್ನಾ ದ್ವಾರಕ್ಕೆ ಕೇಳಿ ಜನ. ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಯೋಗ ಮಾಡೋರಿಗೆ ಬಹಳ ಮುಖ್ಯವಾದ 3 ದಾರಿಗಳು. ಇದುವರೆಗೂ ಇಡ ಪಿಂಗಳದಲ್ಲಿ ಪ್ರಾಣಾಯಾಮ ಮಾಡ್ತಿದ್ದರು ಇಲ್ಲಿಂದ ಮುಂದಕ್ಕೆ ಆಗ್ನೇಯ ಚಕ್ರದಿಂದ ಮುಂದಕ್ಕೆ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡಿ ಒಂದೇ ನಾಡಿಗೆ ಹೋಗ್ತಾರೆ ಅಂತ ಅದರ ಅರ್ಥ. ಸರ್ವ ಸಂಕಟವು ಅಲ್ಲಿ, ಸರ್ವ ವಿಘ್ನಗಳು ಅಲ್ಲಿ, ಸರ್ವ ವಿಘಾತಗಳು ಅಲ್ಲೆಯೋ ಕೇಳಿ ಜನ. ಧೀರನಾದರೂ ಮಾತ್ರ ಈ ಎಲ್ಲ ವಿಘ್ನಗಳನ್ನು, ಅಡ್ಡಿ ಆತಂಕಗಳನ್ನು ಮೀರಿ ಸುಷುಮ್ನ ನಾಡಿ ಪ್ರವೇಶ ಮಾಡ್ತಾನೆ, ಆಗ್ನೇಯ ಚಕ್ರಕ್ಕೆ ಏರ್ತಾನೆ ಅಂತ ಗುರು ಹಿರಿಯರು ಹೇಳ್ತಾ ಇದ್ರು. ಅದನ್ನೇ ನಾವು ಹೇಳ್ತೀವಿ. ಅದೇನಾಯಿತು ಒಳಗೆ ಭಗವಂತನೇ ಬಲ್ಲ. ವಾಯು ಭರವು ಬಹಳವಾಗೆ ಕಣ್ಣು ಬಕಿ ಹೋಗುತ್ತಿಹವು, ಹಾಯ್ವದಯ್ಯ ಲಿಂಗ ವೀರ್ಯವೋ ಕೇಳಿ ಜನ. ಕಾಯದೋಳು ಹೊಟ್ಟೆಯೋಳು ಗೋಣಿನೋಳು ಉಡುವು ಗುಗುರು, ಉಪಾಯ ಬೇಕು ಸಾಧ್ಯಕ್ಕೆಂದನು ಕೇಳಿ ಜನ. ಇಲ್ಲಿ ತನಕ ವಾಯುಧಾರಣೆ ಏನು ಮಾಡ್ತಾನೆ, ಆ ವಾಯುಧಾರಣೆಯಿಂದಾಗಿ ಕಣ್ಣೆಲ್ಲ ಉಬುಕಿ ಬಿಡ್ತವೆ, ಕಣ್ಗುಡ್ಡೆ ಊರ್ಧ್ವಮುಖ ಆಗ್ಬಿಡುತ್ತೆ. ಲಿಂಗ ವೀರ್ಯ ಹೊಟ್ಟೆಗಳು ಗೋಣಿನಲ್ಲಿ ಎಲ್ಲ ಊದ್ಕೊಂಡು ಇದು ಏನಾದರೂ ಒಂದು ಉಪಾಯ ಬೇಕು ಇಲ್ಲಿ ಹೋಗ್ಬೇಕಾದ್ರೆ ಅಂತ ಅಂದರು. ಮಾರುತಾನ ತ್ರಾಣವರಿಯದೆಳೆಯಲಿಕ್ಕೆ ತನ್ನ ಪ್ರಾಣ, ಜಾರುವಾದು ವಾಯು ಲಘುವೀರೇ ಕೇಳಿ ಜನ. ಇಲ್ಲಿ ಆ ಗಾಳಿ ಏನಿದೆ ಪ್ರಾಣಾಯಾಮದ ವಾಯು, ಅದರ ಶಕ್ತಿ ಎಷ್ಟೈತೋ ಅಷ್ಟು ನೋಡಿರಬೇಕು. ಅದು ಪ್ರಾಣ ಏನಾದರೂ ಶಕ್ತಿ ಮೀರಿ ಎಳೆದಿದ್ದೇ ಆದರೆ, ವಾಯು ಕೂಡ ಲಘುವಿದ್ದಿದ್ದೇ ಆದರೆ ನಿನ್ನ ಪ್ರಾಣ ಜಾರಿಬಿಡುತ್ತಪ್ಪ, ಹುಷಾರು ಅಂತ ಎಚ್ಚರಿಕೆ ಕೊಟ್ಟರು. ಏರದದೋ ಮುಂದಕ್ಕೆಯು ಗುರುವರನ ದಯದಿ ತನಗೆ, ತೋರಿಕೊಡಲು ಸಿದ್ಧಿಯಾಗುವುದು ಕೇಳಿ ಜನ. ಆಗ್ನೇಯ ಚಕ್ರಕ್ಕೆ ಭ್ರೂಮಧ್ಯ ಸ್ಥಾನಕ್ಕೆ ಏರದಷ್ಟು ಸುಲಭವಲ್ಲ. ಗುರುವರನ ಒಲಿಮೆ ಇದ್ದರೆ ಮಾತ್ರ ಆ ಸ್ಥಾನ ಸಿದ್ಧಿಯಾಗುತ್ತೆ. ಅದು ಎಲ್ಲರಿಗೂ ಅಲ್ಲಪ್ಪ ಅಂತ ಶಾಸ್ತ್ರ ಹೇಳುತ್ತೆ. ಮೆಲ್ಲಗಿಳಿಸೋ ವ್ಯಾಳ್ಯದಲ್ಲಿ ವಾಯು ಒಬ್ಬ ಸದಲಿ ಬಿಡೆ, ಕೊಳ್ಳುವಾದು ಬದಲು ನಾಡಿಗೆ ಕೇಳಿ ಜನ. ಹೀಗೆ ಆಗ್ನೇಯ ಚಕ್ರಕ್ಕೆ ಹೋದವನು ಸಾವಧಾನದಿಂದ ನಿಧಾನವಾಗಿ ವಾಯುವನ್ನು ಕೆಳಗಿಳಿಸಬೇಕು. ಅಕಸ್ಮಾತ್ ವೇಗವಾಗಿ ಏನಾದರೂ ವಾಯು ಇಳಿಸೋದಾದರೆ ಅದು ಅಕಸ್ಮಾತ್ ಬದಲು ನಾಡಿಗೆ ಹೋದರೆ ಏನೋ ತಿಕ್ಲು ಬರ್ಬೋದು, ಹುಚ್ಚು ಹಿಡಿಬೋದು, ಅಥವಾ ಮಂಕು ಕವಿಬೋದು, ಅಥವಾ ಕೊನೆಗೆ ಪ್ರಾಣನಾದರೂ ಹೋಗ್ಬೋದು. ಇಷ್ಟೆಲ್ಲ ತಾಪತ್ರಯ ಎದುರಾಗ್ತವೆ. ಹುಷಾರಾಗಿ ಅಲ್ಲಿ ಹೋಗಪ್ಪ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟರು ಗುರುಗಳು. ಅದುವೇ ಕಾರಣವು ಗುರುವ ತನುಮನೊಪ್ಪಿ ಸೇವಿಗೆಯು, ಅದು ಇದೇನೆಂದು ತೋರದೆ ಕೇಳಿ ಜನ. ಇಂಥ ಪ್ರಾಣಕ್ಕೆ ಕುತ್ತು ಬಂದಾಗ ಕಾಯನು ಅಂತಂದರೆ ಗುರುವು. ಅದಕ್ಕೆ ಗುರುವಿನ ಸೇವೆ ಮಾಡಬೇಕಾದ್ರೆ ಅದನ್ನು ಹೇಳಿದರು ಇದನ್ನು ಹೇಳಿದರು ಅಂತ ಭೇದ ಹುಡುಕಬೇಡಪ್ಪ. ಅವ್ರು ಹೇಳಿದ್ದೆಲ್ಲ ನೀನು ಮಾಡಿದ್ದೇ ಆದರೆ ನಿನ್ನ ಮೇಲೆ ಪ್ರಾಣನ ಇಟ್ಟಿರ್ತಾರೆ, ಒಲವಿರುತ್ತೆ ನಿಂದು. ಹಾಗಾಗಿ ಅಂಥ ಕಷ್ಟ ಬಂದಾಗ ಗುರುವಿಗೆ ಗೊತ್ತಾಗುತ್ತೆ, ಅವನು ಅದನ್ನು ರಕ್ಷಣೆ ಮಾಡ್ತಾನೆ. ಮೊದಲು ಗುರುಸೇವೆ ಚೆನ್ನಾಗಿ ಮಾಡು, ಅವರು ಪ್ರೀತಿ ಗಳಿಸು ಅಂತ ಅಂದರು. ಚದುರು ಮಾಡಿಕ್ಕೊ ಎನ್ನಲು ದೇಹ ಕಡಿದು ಇಕ್ಕುವ ಹಾಗೆ, ಇದುವೇ ದೊರಕುವುದು ಎಂದನು ಕೇಳಿ ಜನ. ನಿನ್ನ ಗುರುವು ಸೇವೆ ಮಾಡುವಾಗ ನಿನ್ನ ದೇಹನೇ ಕಡಿದು ಅಡುಗೆ ಮಾಡಿ ಇಡಪ್ಪ ಅಂದರೆ ಅದಕ್ಕೂ ಸಿದ್ಧನಾಗಿರಬೇಕು. ಆ ಮಟ್ಟಿನ ಹೌದು ಹೌದು ಅನ್ನೋ ಶಿಷ್ಯ ನೀನಾಗಿದ್ದೇ ಆದರೆ ಇಂಥ ಕಷ್ಟ ಕಾಲದಲ್ಲಿ ಅವನ ಕೈಲಿ ಹಿಡಿತಾನೆ ಅಂದರು. ಮನಸ್ಸು ಆ ಮಟ್ಟಿಗೆ ಅದಕ್ಕೂ ಸಿದ್ಧವಾಗಿರಬೇಕು. ಭಂಡಗೆಯು ಬಹಿರನಿಗೆ ಕುಂಡೆ ಬೆಳೆಸಿ ಗುರುಗೆ ವೆಚ್ಚ,
ಕೊಂಡಾದರಳ್ತಾನು ಈಗಲೇ ಕೇಳಿ ಜನ. ಭಂಡ್ ಜನ ಏನಿದ್ದಾರೆ, ಮಾತು ತಪ್ಪೋ ಜನ ಏನಿದ್ದಾರೆ, ಸುಳ್ಳಾಡೋ ಜನ ಹೇಳಿದ್ದಾರೆ ಅಂಥವ್ರಿಗೆ, ಬಹಿರರಿಗೆ ಅಂದರೆ ಪ್ರಪಂಚ ವೃತ್ತಿಯನ್ನೇ ತಲೆ ಮೇಲೆ ಹೊತ್ತು ನಡೆಸಿರುವವ್ರಿಗೆ, ಮಡದಿ ಮಕ್ಕಳು ನೆಚ್ಕೊಂಡಿರೋರಿಗೆ, ಉಂಡುಂಡು ಸೋಮಾರಿಯಾಗಿ ಕುಂಡೆ ಬೆಳೆಸ್ಕೊಂಡು ತಿರುಗಾಡೋ ಜನಕ್ಕೆ, ಮುಂಡೇರ್ ಸಂಘ ಮಾಡೋನಿಗೆ, ರಂಡೇರ್ ಜಾಗಕ್ಕೆ ಹೋಗೋನಿಗೆ ಇದೆಲ್ಲ ಸಲ್ದು ಯೋಗ, ಹಠಯೋಗ ಅಂತಾರೆ. ಅಲ್ಲ ಕಣಪ್ಪ, ಭಂಡಗೆಯು ಬಹಿರನಿಗೆ ಕುಂಡೆ ಬೆಳೆಸಿ ಗುರುಗೆ ವೆಚ್ಚ, ಕೊಂಡದರೊಳು ತಾನು ಈಗಲೇ ಕೇಳಿ ಜನ. ಕಂಡಷ್ಟು ಎಬ್ಬಿಸುವ ರಂಡೆರಲ್ಲಿ ವಾಸ ಇರೆ, ಮುಂಡಗಿ ಯೋಗ ಸಲ್ಲದು ಕೇಳಿ ಜನ. ಇಂತಿಂಥ ದುಷ್ಟ ನಡತೆಗಳು ಯಾರಲ್ಲಿದ್ದಾವೋ, ದುರ್ಗುಣಗಳು ಯಾರಲ್ಲಿದ್ದಾವೋ, ದುರ್ವರ್ತನೆ ಯಾರಲ್ಲಿದ್ದಾವೋ ಆ ಪುರುಷನಿಗೆ ಹಠಯೋಗ ಸಲ್ಲದಪ್ಪ. ಏಕೆಂದರೆ ಅದಕ್ಕೆ ಸಾಧನ ಸಂಪನ್ನ ಆಗಿರಬೇಕು, ನೀತಿವಂತನಾಗಿರಬೇಕು, ಗುರುಸೇವೆ ಮಾಡಲು ಸದಾ ಸಿದ್ಧನಿರಬೇಕು. ಅಂಥ ಪುರುಷರಿಗೆ, ಪುಣ್ಯಾತ್ಮರಾದವರಿಗೆ, ಸಮಾಧಾನಿಯಾದವರಿಗೆ ಹಠಯೋಗ ಯೋಗ್ಯವಾದದ್ದು. ಅವನು ಯೋಗಕ್ಕೆ ಅಧಿಕಾರಿಯಾಗ್ತಾನೆ. ಇಂತಿಂಥವರು ಯೋಗಕ್ಕೆ ಅಧಿಕಾರಿ ಅಲ್ಲ. ಅವ್ರ ಮುಂದೆ ಇದನ್ನು ಬಿಚ್ಚಿ ಹೇಳಬೇಡ್ರಿ ಅಂದರು. ರಾಯ ಗುರು ಕರುಣದಿಂದ ವಾಯು ಭರದ ಬಹಳದಿಂದ, ಬಾಯಿ ತೆರೆವದು ಸುಸುಮ್ನವೋ ಕೇಳಿ ಜನ. ಇದಕ್ಕೆ ಗುರು ಕರುಣೆನೂ ಇರಬೇಕು, ಚೆನ್ನಾಗಿ ಕುಂಭಕನೂ ಮಾಡಿರಬೇಕು. ಹೀಗೆ ಕುಂಭಕ ಗುರುಕರ್ಣೆ ಎರಡೂ ಇದ್ದಿದ್ದಾದರೆ ಸುಸುಮ್ನದ ನಾಡಿ ಬಾಯಿ ತೆರೆಯುತ್ತೆ. ಆವಾಗ ನೀನು ಪಶ್ಚಿಮ ದ್ವಾರಕ್ಕೆ ಪ್ರವೇಶ ಮಾಡ್ಬೋದು ಕಣೋ ಅಂತಂದರು. ಹಾಯುವುದು ವಾಯು ಪಶ್ಚಿಮ ದ್ವಾರದೋಳು ಹೊಗಲು, ಮಾಯವಾದ ವಯ್ಯನಾದವು ಕೇಳಿ ಜನ. ಅರುವು ಮರವು ಹಡಗಿದಾವು, ಮನವು ವಾಯು ಏಕವಾಯ್ತು, ತರಣಿ ಸಾಹಸಾದ ತೇಜದಿ ಕೇಳಿ ಜನ. ಕರಗಿದ ರಸವು ಎನ್ನಲು ಸುಸುಮ್ನ ನಾಳದೋಳು, ಉರಿ ಅಖಂಡ ಮೇಲೆ ಇರ್ದುದು ಕೇಳಿ ಜನ. ವಿಶುದ್ಧಿ ತಡಾಗಿ ಸುಸುಮ್ನ ನಾಡಿ ಪ್ರವೇಶ ಆದ ತಕ್ಷಣ ಅರುವು ಮರುವು ಎಲ್ಲ ಅಡಗಿರುತ್ತೆ. ಅದು ಬಚ್ಚ ಬರೀ ಹರಿವಾಗಿರುತ್ತೆ, ಶುದ್ಧ ಹರಿವಾಗಿರುತ್ತದೆ. ಅಲ್ಲಿ ವಾಯುಮನಗಳೆರಡು ಏಕವಾಗ್ತವೆ. ಏಕರಸವನ್ನು ಅಲ್ಲಿ ಕಾಣಬಹುದು. ನಿಗಿ ನಿಗಿ ಕೆಂಡದಂತೆ ತೇಜಸ್ಸು ಅಖಂಡವಾಗಿರುತ್ತೆ. ಅದು ಗುರುಮನೆ ಅಂದರು. ಮುದದಿ ಒಕ್ಕು ಹೋಗಲಿಕ್ಕೆ ಎದುರಿಗೆಯು ತೋರುತ್ತಿತ್ತು, ವದವಿ ದ್ವಿದಳದ ಸಿಂಹಾಸನ ಕೇಳಿ ಜನ. ಎರಡು ದಳದಿಂದ, ಎರಡು ಕಾಲಗಳಿಂದ ಆಗಿರ್ತಕ್ಕಂಥ ಸಿಂಹಾಸನ ಅಲ್ಲಿರುತ್ತೆ. ಅದಕ್ಕೆ ಎರಡು ಅಕ್ಷರಗಳಿದ್ದಾವೆ, ಹಂಕ್ಷಂ ಅಂತ. ಆ ಸಿಂಹಾಸನವನ್ನು ನೀನು ಅಲ್ಲಿ ನೋಡ್ಬೋದು. ಅದಕ್ಕೆ ಆಗ್ನೇಯ ನಾಮ, ಅದೇ ತ್ರಿಕೋಣ ಬಿಂದು ಸ್ಥಾನ, ಅದೇ ಭ್ರೂ ಮಧ್ಯ ಎನಿಪದು ಕೇಳಿ ಜನ. ಭ್ರೂ ಮಧ್ಯಸ್ಥಾನ ಅಂದರೂ ಅದೇ, ತ್ರಿಕೋಣ ಬಿಂದು ಸ್ಥಾನ ಅಂದರೂ ಅದೇ, ಆಗ್ನೇಯ ಚಕ್ರ ಅಂದರೂ ಅದೇ, ಭ್ರುಕುಟಿ ಅಂದರೂ ಅದೇ, ಕಾಶಿ ಕ್ಷೇತ್ರ ಅಂದರೂ ಅದೇನೆ, ಸಿಂಹಾಸನ ಇರುವ ಸ್ಥಳ ಅಂದರೂ ಅದೇನೆ. ಇದು ಆರ್ನೇಯ ಚಕ್ರ. ಅದರ ಚಕ್ರದ ವರ್ಣನೆಯನ್ನು ಹೇಳ್ತಾರೆ. ಅಲ್ಲಿ ಸೋಹಂ ಬೀಜ, ಅದಕ್ಕೆ ಸದಾಶಿವನು ಕರ್ತೃ. ಅಲ್ಲಿ ಸೂರ್ಯಕೋಟಿ ತೇಜಸ್ಸೋಂ ಕೇಳಿ ಜನ. ಅಲ್ಲಿ ಸದರ ನಿರ್ಧನೀತ ಆನಂದ ರೂಪವಾಗಿ, ತಲ್ಲಲಿತ ಗುರು ಕರುಣದಿ ಕೇಳಿ ಜನ. ಸೋಹಂ ಬೀಜವೇ ಅಲ್ಲಿಗೆ ಮಂತ್ರ. ಸೋಹಂ ಕೂಡ ಎರಡಕ್ಷರದ್ದೇ, ಹಂಕ್ಷಂ ಕೂಡ ಎರಡಕ್ಷರದ್ದೇ. ಅಲ್ಲಿಗೆ ಅಧಿಪತಿ ಸದಾಶಿವನು ಆಗಿರ್ತಾನೆ. ಸೂರ್ಯಕೋಟಿ ತೇಜಸ್ಸು ಕಂಡಂಗೆ ಕಳೀತದೆ.
ಆ ಸಿಂಹಾಸನ ಯಾರು ಏರ್ತನೋ ಅವನು ಆನಂದ ರೂಪನಾಗಿ ಏನೊಂದರಿಯದೆ ತಾನಾಗಿ ಮಗ್ನನಾಗಿರ್ತಾನೆ, ತನ್ಮಯನಾಗಿರ್ತಾನೆ ಅಂತ ಶ್ರುತಿ ಸಾರುತ್ತೆ. ಆ ಸದರ ಬಿಟ್ಟು ನಡೆಯ ಮೇಲಕೆಯು ಅದಕ್ಕೆ ಅಧಿಕ, ಸಾಸಿರಾದಳದ ಪದ್ಮವೂ ಕೇಳಿ ಜನ. ಅಲ್ಲಿಂದ ಮುಂದಕ್ಕೆ ಸಹಸ್ರಾರ ಚಕ್ರ ಇತ್ತು ಅಂತ ಹೇಳುತ್ತೆ. ಭಾಷೆ ಸುತ್ತಲಿತ್ತು ದಳಕ್ಕೆ ಅಮೃತವೋ ತುಂಬಿ, ಆಸು ಕಮಲಾದೋ ಮುಖದಲ್ಲಿ ಕೇಳಿ ಜನ. ನಡೋನೆತ್ತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನ ವರ್ಣಗಳು, ಅದಕ್ಕೆ ನಾನ ಶಕ್ತಿಗಳು, ಸದರ ನೀರಿ ಅಲ್ಲೇ ಈಹನು ಕೇಳಿ ಜನ. ಹೃದಯ ರೂಪ ಪರಮಹಂಸ ನಿಹನು ನಡೋ ಹಣೆಯ ಮಧ್ಯ, ವಿಧವೆ ಸೂರ್ಯರೇಸು ಕಾಂತಿಯೋ ಕೇಳಿ ಜನ. ಆಗ್ನೇಯ ಚಕ್ರ ತಡದ ಅಂದರೆ ಅವನೇ ಪರಮಹಂಸ ಪರಿವ್ರಾಜಕ. ಆಗ್ನೇಯ ಚಕ್ರ ತಕ್ಕನ ತುರ್ಯ ತಡಾದ ಮೇಲೆ ತುರ್ಯಾತೀತರು. ಹತ್ತಿದಾನು ಆಸದರ ನಿತ್ಯಾತ್ಮನಾದ ಯೋಗಿ, ಎತ್ತ ಬೆಳಗು ಚೆಲ್ಲುತ್ತಾ ಕೇಳಿ ಜನ. ಅತ್ತ ಬಿಟ್ಟು ಆಸದರ ಮತ್ತೆ ಹಡರೆ ಮೇಲಕೆಯು, ಇತ್ತು ತೂರ್ಯ ಎಂಬ ಸದರವು ಕೇಳಿ ಜನ. ಬ್ರಹ್ಮರಂಧ್ರ ಸ್ಥಾನವದು ಬಗಳೆ ದೈವತಿಗಳು ಅಲ್ಲಿ, ಬ್ರಹ್ಮವೇ ಬಗಳೆ ದೈವತ ಕೇಳಿ ಜನ. ಸಮ್ಮತಿದು ರಾಜಯೋಗ ಎಂದೆನಿಪುದು, ಸೇರ್ದನವನು ಬ್ರಹ್ಮವೆಂದು ಕರೆಸಿಕೊಳ್ಳುವನು ಕೇಳಿ ಜನ. ಏರಿದಾನು ತೂರ್ಯ ಸದರ ಯೋಗಿ ಸಾಕ್ಷಿ ವಸ್ತುವಾಗಿ, ತೋರುತ್ತಾಲೆ ಅರುವು ಮಾತ್ರದೀ ಕೇಳಿ ಜನ. ಅಲ್ಲಿ ಕೇವಲ ಜ್ಞಪ್ತಿ ಅಂದರೆ ಚಿನ್ಮಾತ್ರ ಅಂದರೆ ಶುದ್ಧ ಅರಿವು ಒಂದೇ ಇರೋದರಿಂದ ಅದನ್ನು ಅದ್ವೈತ ಅಂದರು. ಅದು ಮಾತ್ರ ಸಾಕ್ಷಿ ವಸ್ತುವಾಗಿ ಪರವಸ್ತುವಾಗಿ ಇರುತ್ತೆ ಅಂತ. ಹಾರಿ ಭವವು ಜನನ ಮರಣ ತೂರಿ ದುರ್ಗುಣವು ನಿರ್ವಿಕಾರಿಯಾಗಿ ಇರುತ್ತಲೀಗನು ಕೇಳಿ ಜನ. ಆರು ಚಕ್ರ ಮೇರೆಯಾಗಿ ಕೂಗುವ ನಾದ ದೃಶ್ಯ, ಮೂರು ಸಹಸ್ರಾರ ತೂರ್ಯವೂ ಕೇಳಿ ಜನ. ತೋರುವ ಸಿಂಸುಮಾರ ಪರ್ಯಂತ ಕೂಗೋನಾದ, ಚಾರು ಓಂಕಾರ ಎನಿಪದು ಕೇಳಿ ಜನ. ಆರು ಚಕ್ರದವರೆಗೆ ಯಾವ ಓಂಕಾರವನ್ನು ನಾದವನ್ನು ನೀವು ಕೇಳ್ತಿರೋ ಅದು ದೃಶ್ಯ. ಯಾಕೆ ದೃಶ್ಯ ಅಂದರೆ ಅದು ಸಗುಣದಿಂದ ಆದದ್ದು ದೃಶ್ಯ ಅಂತ ಕರೆಸ್ಕೊಳ್ದು. ಯಾಕೆಂದರೆ ಅನುಭವಕ್ಕೆ ಸಿಕ್ತು. ಆರು ಚಕ್ರದ ಮೇಲೆ ಮತ್ತೆ 3 ಚಕ್ರ ಇದಾವಲ್ಲ, ಸಹಸ್ರಾರ, ತುರ್ಯ, ಸಿಂಸುಮಾರ ಅಂತ. ಈ 3ರ ಪರ್ಯಂತ ಕೂಗೋ ನಾದ ಏನಿದೆ ಅದು ನಿರ್ಗುಣ ಓಂಕಾರ ಅಂದರು. ಸಗುಣ ಓಂಕಾರ, ನಿರ್ಗುಣ ಓಂಕಾರ. 6 ಚಕ್ರದಲ್ಲಿ ಸಗುಣ ಓಂಕಾರ, ಉಳಿದ 3 ಚಕ್ರದಲ್ಲಿ ನಿರ್ಗುಣ ಓಂಕಾರ ನಾದವೇ ಕೂಗ್ತಾ ಇರುತ್ತೆ ಅಂತ ಹೇಳಿದರು. ಪ್ರಾಣಕೆಯು ನಾದವೆನಿಪು, ಮನವು ಸುಖಿಪು ಬಿಂದು ಎನಿಪು. ಪ್ರಾಣಕೆಯು ನಾದವೆನಿಪು, ಮನ ಸುಖಿಪುದೇ ಬಿಂದು. ಇನುಪು ಮಿನಿಗೆ ತೇಜ ಕಳೆಯದು ಕೇಳಿ ಜನ.
ಈ ಕಾಯದೊಳಗೇನು ಪ್ರಾಣ ಐತೆ ಆ ಪ್ರಾಣಕ್ಕೆ ಪ್ರಣವ ಅಥವಾ ನಾದ ಅಂತ ಹೆಸರು, ಮನಸ್ಸೇ ಬಿಂದು ಅಂತ ಹೆಸರು. ಮಿನುಕ್ತಕ್ಕಂಥ ತೇಜ, ಕಳೆ, ಪ್ರಭೆ ಏನಿದೆ, ಅರಿವೇನಿದೆ, ಆ ಅರಿವನ್ನೇ, ಜ್ಞಾನವನ್ನೇ ಕಳೆ ಅಂತ ಹೆಸರು ಅಂತ ನಾದ ಬಿಂದು ಕಳೆಯ ನಿರ್ವಚನವನ್ನು ಹೇಳಿದರು. ಜನಗಳರಿಯರಿದಕ್ಕೆ ನಾದ ಬಿಂದು ಕಳೆಯೋ ಎಣಿಸುವುದು, ಎನೆ ಓದಿತ್ತು ವೇದಾಂತ ವಾಕ್ಯವೋ ಕೇಳಿ ಜನ. ಹೀಗೆ ವೇದಾಂತ ವಾಕ್ಯ ಹೇಳುತ್ತೆ ಅಂದರು. ಪೂರಕಾವು 36 ಪ್ರಾಣಾಯಾಮ ಕುಂಭಕಾವು, ಬ್ಯಾರೆ 30 ಆರವೋ ಕೇಳಿ ಜನ. ತೋರೆ 72 ಪ್ರಾಣಾಯಾಮ ಮಾಡಿದ ಹಿಂದೆ, ತೀರ್ವದಯ್ಯ ವಾಯುಧಾರಣ ಕೇಳಿ ಜನ. ನೆತ್ತಿಗೇರಿ ಈಗ ವಾಯು ಮತ್ತೆ ಇಳಿಯುವುದುಂಟು ಎನೆ, ಸುಸುಪ್ತಿ ತನಗೆ ತಾನ ಇಳಿದವೋಲ್ ಕೇಳಿ ಜನ. ಅಲ್ಲ ಸ್ವಾಮಿ, ನೆತ್ತಿವರೆಗೂ ವಾಯು ಕುಂಭಕ ಮಾಡಿ ಏರಿಸಿತ್ತು ಅದು ಯಾವಾಗ ಇಳಿತತೆ ಅಂತ ಒಂದು ಸಂದೇಹ ಪ್ರಶ್ನೆ ಬಂದಿದ್ದೇ ಆದರೆ, ನಿಮಗೆ ನಿದ್ರೆ ಬಂದಾಗ, ಗಾಢ ನಿದ್ರೆ ಬಂದಾಗ ಸುಸುಪ್ತಿಯಿಂದ ತನಗೆ ತಾನೇ ಹೆಂಗೆ ಎಚ್ಚರಿಕೆ ನೀವು ಬರ್ತೀರೋ ಹಾಗೆ ಸಮಾಧಿ ಒಳಗೂ ಕೂಡ ತನಗೆ ತಾನೇ ಎಚ್ಚರಿಕೆ ಆಗುತ್ತೆ, ಅದು ವಾಯು ಕೆಳಗಿಳಿತತೆ ಅಂತ ಹೇಳ್ತದೆ ಶ್ರುತಿ. ಸತ್ಯವಾಗಿ ಇಳಿಯುವುದೆಷ್ಟೊತ್ತು ಎನ್ನಲು ಲೆಕ್ಕವಿಲ್ಲ, ಮುಕ್ತರರಿದಿಹರು ಇದನನು ಕೇಳಿ ಜನ. ಸಿದ್ಧಿಗಾಳು ಕಾಯ್ದು ಇಹವೋ ಎದುರಗೆಯು ಕೈಯ ಮುಗಿದು, ಬುದ್ಧಿಯೇನು ಆಜ್ಞೆ ಇತ್ತೀರಿ ಕೇಳಿ ಜನ. ಈಗ ಯಾರು ಸುಮಾರದವರೆಗೆ ಹೋಗ್ತಾನೋ ಅವನಿಗೆ ಅಷ್ಟಸಿದ್ಧಿಗಳು ಕೈ ಮುಗಿದು ನಿಂತಿರ್ತವಂತೆ. ಸ್ವಾಮಿ ಏನು ಬೇಕು ಆಜ್ಞೆ ಕೊಡ್ರಿ, ನಾವು ಮಾಡ್ಕೊಂಡು ಬರ್ತೀವಂತ ಸೇವಕರಾಗಿ ಅಷ್ಟಸಿದ್ಧಿಗಳು ಕೆಲಸ ಮಾಡ್ತವೆ ಅಂತ ಅಂದರು. ಇದ್ದ ವಿಹವು ಆವುದಕ್ಕೆ ಎಂದೆ ನಾಲು ಕಂಡು ಮೋರೆ, ಕ್ಷುದ್ರರಿವರು ಎಂದು ತಿರುಗುವ ಕೇಳಿ ಜನ. ನಿಜವಾದ ಯೋಗಿಯಾದರೆ, ಮೋಕ್ಷ ಶೋಧಕನಾದರೆ ಅಷ್ಟಸಿದ್ಧಿಗಳು ಕೂಡ ಕ್ಷುದ್ರವಾದವು, ಇವುಗಳು ಗೊಡವೆ ಬೇಡ ಅಂತ ಮುಖಮೋರೆ ತಿರುಗಿ ಮುಂದಕ್ಕೆ ಪ್ರಯತ್ನ ಮಾಡ್ತಾನೆ, ಮೋಕ್ಷಕ್ಕೆ ಗುರಿ ಇರ್ತಾನೆ ಅಂತ ಅಂದರು. ಸಿದ್ಧಿ ಯಾವುದೆಂದ ನಾಲು ಅಣಿಮ ಮಹಿಮ ಗರಿಮ ಲಗಿಮ, ಸಿದ್ಧಿ ಪ್ರಾಪ್ತಿ ಪ್ರಾಕಾಮ್ಯವೋ ಕೇಳಿ ಜನ. ಸಿದ್ಧಿ ಸತ್ವವ ಸಿತ್ವವೋ ಎಂಬುವವು, ಸಿದ್ಧಿ ಅಷ್ಟಮೆನೆಸಿಕೊಂಬವೋ ಕೇಳಿ ಜನ. ಅಷ್ಟಸಿದ್ಧಿಗಳು ಯಾವ್ಯಾವು ಅಂದರೆ, ಒಂದು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂಥೇಳಿ ಒಟ್ಟು 8 ಸಿದ್ಧಿಗಳು ಕೂಡ ಅವನಿಗೆ ಸೇವಕರಾಗಿ ಕೈ ಮುಗಿದು ನಿಲ್ತಾರೆ ಅಂತ ಶ್ರುತಿ ಸಾರುತ್ತೆ. ಅಣಿಮ ಎಂದಡೆಯೋ ಅಣುವೆಯಾಗಿ ಜಗವು ತೋಗುತಿಗದು, ಮನಕೆರಿಯ ಮಹಿಮೆ ಮಹಿಮದು ಕೇಳಿ ಜನ. ಜನವು ಅರಿಯರೀಗ ಗರಿಮೆಯಲೊಗಿರಿಗೆ ಅಧಿಕ ಭಾರ, ಇವದು ಘನ ಸಮುದ್ರ ಹಾರೆ ಲಘಿಮದು ಕೇಳಿ ಜನ. ಲಘಿಮ ಅಂತಂದರೆ ಸಮುದ್ರ ಐತೆ ಅಂದರೆ ಹಾರ್ಬೋದು, ಅಷ್ಟು ಹಗುರವಾಗೋದು ಲಘಿಮ ಸಿದ್ಧಿ ಅಂಥೇಳಿ. ಗಿರಿಗಿಂತ ಅಧಿಕ ಭಾರವಾಗೋದು ಗರಿಮ ಅಂಥೇಳಿ. ಅಣುವಾಗಿ ಚರ್ಮಚಕ್ಷುವಿಗೆ ಕಾಣಿಸದಷ್ಟು ಅಣುವಾಗಿರೋದು ಅದು ಅಣಿಮ ಸಿದ್ಧಿ. ಮಹಿಮಾ ಸಿದ್ಧಿ ಅಂತಂದರೆ ಜನವು ಅರಿಯದಂಗೆ ಅನೇಕ ದೊಡ್ಡದಾಗಿ ಕಾಣೋದು, ಎತ್ತರವಾಗಿ ಕಾಣೋದು, ಮಹಾ ಆಗಿ ಕಾಣೋದು, ಮಹತ್ವವಾಗಿ ಕಾಣೋದು ಮಹಿಮಾ. ಗರಿಮ ಅಂತಂದರೆ ಅತ್ಯಧಿಕ ಭಾರವಾಗಿರೋದು, ಹೊರಕೆ ಆಗಲ್ಲ. ಲಘುಮ ಅಂತಂದರೆ ಸಮುದ್ರವನ್ನು ಬೇಕಾದರೆ ಗಾಳಿಯಲ್ಲಿ ಪಕ್ಷಿ ಹಾರದಂಗೆ ಹಾರಬಹುದು ಅಂತ ಆಂಜನೇಯನ ಉದಾಹರಣೆ ಕೊಡ್ತಾರೆ ಸಮುದ್ರೋಲ್ಲಂಘನದ. ಇವೆಲ್ಲ ಪ್ರಾಪ್ತಿ ಆಗ್ತವೆ ಅಂದರು.
ಮತ್ತೆ ಪ್ರಾಪ್ತಿ ಎಂದಡೆಯೋ ಏನು ನೆನೆಯ ಪ್ರಾಪ್ತಿ ಅಹುದು ಪ್ರಾಕಾಮ್ಯವೋ ಕೇಳಿ ಜನ. ಇತ್ತ ಕೇಳಿ ಈಶ್ವತ್ವೆನಲು ರಾಜ ತಾನಹುದು ಮತ್ತೆ ವಶ ಎನ್ನಲು ವಶವೇ ಆಗುವುದು ಕೇಳಿ ಜನ. ನನಗಿಂಥದ್ದು ಬೇಕು ಅಂತ ಸಂಕಲ್ಪ ಮಾಡಿದ್ದೆ ಆದರೆ ಅದೇ ಪ್ರಾಪ್ತಿಯಾಗೋದಕ್ಕೆ ಪ್ರಾಪ್ತಿ ಸಿದ್ಧಿ ಅಂತ ಕರೀತೀವಿ. ಪ್ರಾಕಾಮ್ಯ ಅನ್ನೋದು ಇಚ್ಛಿಸಿದ್ದು ಆಗಲೇ ಕೈಗೂಡೋದು. ಈಶತ್ವ ಅಂದರೆ ಎಲ್ಲದಕ್ಕೂ ತಾನು ಒಡೆಯನಾಗೋದು, ತನ್ನ ಆಜ್ಞೆಯಂತೆ ಸರ್ವವನ್ನು ನಡಿಬೇಕು ಅಂಥೇಳಿ ಈಶತ್ವ, ರಾಜ ಇದ್ದಂಗೆ. ವಶ ಅಂದರೆ ಸರ್ವವನ್ನು ವಶೀಕರ ಮಾಡೋದು. ಇಂತು ಅಷ್ಟ ಮಹಾಸಿದ್ಧಿಯಾಗಿ ಕಾದುಕೊಂಡಿಹಾವು ಇಂತಿದಕ್ಕೆ ದೃಷ್ಟಿ ಮಾಡ್ದಡೆ ಕೇಳಿ ಜನ. ಅಂತೂ ಯೋಗ ಸುಕೃತವೆಲ್ಲ ಸುಟ್ಟು ಹೋಗುವುದು ಕೆಡುತ್ತ ಸಂತರಿಗೆ ಯೋಗ್ಯವಲ್ಲವೋ ಕೇಳಿ ಜನ. ಈ ಅಷ್ಟಮಹಾಸಿದ್ಧಿಗಳನ್ನು ಬಳಸ್ಕೊಂಡಿದ್ದೆ ಆದರೆ ನಿನ್ನ ಯೋಗ ಸುಕೃತ ಕೆಟ್ಟೋಗುತ್ತೆ, ಇದ್ರ ಕಡೆ ಗಮನ ಕೊಡಬೇಡ. ಇವು ಕೇವಲ ಕ್ಷಣ ಮಾತ್ರದ ಆನಂದ ಸಿದ್ಧಿಗಳಷ್ಟೇ, ಆದರೆ ಮಹಾಸಿದ್ಧಿ ಗುರಿ ಇಟ್ಟಿರೋದು ಮೋಕ್ಷಕ್ಕೆ ಅಂತ. ವಹಿಸಿ ಸಿದ್ಧಿ ದಿವಿಜರುಗಳು ಮಹಾಪದವು ಪಡೆದರೀಗ ದಹಿಸುವಾರು ಋಷಿಯು ಮುನಿದೊಡೆ ಕೇಳಿ ಜನ. ಸಾಹಸ ಲೆಕ್ಕವಿಲ್ಲದಿಹದು ತಡಹಿದ್ದಾರೆ ಸುಟ್ಟು ಹೋಗು ಬಹು ವಿಘಾತ ತಪಕ್ಕೆ ತಾನದೋ ಕೇಳಿ ಜನ. ಯುಕ್ತಾಹಾರ ಯುಕ್ತ ನಿದ್ರೆ ಯುಕ್ತ ವ್ಯವಹಾರದಿಂದ ಯುಕ್ತನಾಗಿ ಇಂತು ಮಾಡಲು ಕೇಳಿ ಜನ. ಆಹಾರವಾಗಲಿ ಹಿತಮಿತವಾಗಿರಬೇಕು, ನಿದ್ರೆನೂ ಹಿತಹಿತವಾಗಿರಬೇಕು, ಪ್ರಾಪಂಚಿಕ ವ್ಯವಹಾರ ಮಾಡಿದರೂ ಹಿತಮಿತವಾಗಿ ಮಾಡ್ತಾ ಯೋಗನೂ ಹಿತಮಿತವಾಗಿ ಮಾಡ್ಕೊಂತ ಹೋಗಬೇಕು ಅಂತ ಹೇಳಿದರು. ಎತ್ತ ನೆನೆಸಿ ಯೋಗದಲ್ಲಿ ಇರಲು ಜನವು ನೋಡಿ ನಿತ್ಯ ಮುಕ್ತನಹದು ಎಂದು ಹೊಗಳುವರು ಕೇಳಿ ಜನ. ಇಂಥ ಯೋಧ್ಯ ನದಿ ತಟಾಕದ ಸುವತ್ಥ ಕಟ್ಟೆಯಲ್ಲಿ ಭ್ರಾಂತಿ ಇಟ್ಟು ಹಠದ ಯೋಗವ ಕೇಳಿ ಜನ. ಅಂತೂ ಒಂದು ವರುಷಕ್ಕೆಯೂ ಮುಗಿಯ ಚಿದಾನಂದ ಕಂಡು ಸಂತೋಷವನ್ನೇ ಭಟ್ಟರು ಕೇಳಿ ಜನ. ಹೀಗೆ ಅಯೋಧ್ಯೆ ಹತ್ರಕ್ಕಿರ್ತಂಥ ನದಿ ದಡದ ಅಶ್ವತ್ಥ ಕಟ್ಟೆಯ ಮೇಲೆ ಹಠಯೋಗವನ್ನು 1 ವರ್ಷಗಳ ಕಾಲ ಮಾಡಿದ್ರಂತೆ. ಹೀಗೆ ಮಾಡಿ ಮುಗಿಸಿದ್ದಕ್ಕೆ ಅವ್ರ ಗುರುಗಳು ಕೊಂಡಪ್ಪಜ್ಜರು ನೋಡಿ ಸಂತೋಷಪಟ್ಟರಂತೆ. ಹಠದ ಯೋಗವನ್ನೇ ಎಳೆದ ಅಭ್ಯಾಸ ಪೂರಕಾದಿ ಪಟು ಪರಾಕ್ರಮದಿ ರಾಜವ ಕೇಳಿ ಜನ. ನಿಟಿಲ ನಯನನಾದ ವಿಹಂಗಮ ಮುಂದೆ ಏರ್ವೆನೆಂದು ಚಟುಳ ಅಯ್ಯಪ್ಪ ನುಡಿದನು ಕೇಳಿ ಜನ. ಅಯ್ಯಪ್ಪ ಅಂದರೆ ಈ ಚಿದಾನಂದರ ಆತ್ಮಚರಿತ್ರೆ ಬರೆದಂಥ ಕವಿ, ಅಯ್ಯಪ್ಪ ಕವಿ. ಆತ ಈ ಚಿದಾನಂದರ ಬಾಲ್ಯಲ್ಯ ಪುರಾಣವನ್ನು ಬರೆದನು, ಆದರೆ ಹೇಳಿದವರು ಚಿದಾನಂದರು. ಇಲ್ಲಿಯವರೆಗೆ ಹಠಯೋಗ ಏನು ಮಾಡಬೇಕು, ಏನು ಸಿದ್ಧಿಗಳಾಗ್ತವೆ, ಅದು ಪ್ರಯೋಜನ ಫಲ ಎಲ್ಲ ತಿಳಿಸಿದ್ದೀನಿ. ಆದರೆ ಪಟು ಪರಾಕ್ರಮವಾದ ಯೋಗ ಅಂತಂದರೆ ಎಲ್ಲದಕ್ಕೂ ಎಲ್ಲ ಯೋಗಗಳಿಗೂ ರಾಜಯೋಗವೇ ದೊಡ್ಡದು, ಶ್ರೇಷ್ಠವಾದದ್ದು. ಅದಕ್ಕೆ ಪಕ್ಷಿ ಮಾರ್ಗ, ವಿಹಂಗಮ ಮಾರ್ಗ ಅಂತ ಕರೀತಾರೆ. ಅಂಥ ಶ್ರೇಷ್ಠವಾದ ರಾಜಯೋಗವನ್ನು ಮುಂದೆ ಹೇಳ್ತೀನಿ ಅಂತ ಅಯ್ಯಪ್ಪ ಕವಿ ಇಲ್ಲಿ ಪೀಠಿಕೆ ಹಾಕಿದರು. ಮಂಗಳಾವು ಕೇಳಿದರಿಗೆ ಮಂಗಳಾವು ಹೇಳಿದರಿಗೆ ಮಂಗಳಾವು ಸ್ತ್ರೀಯ ದೇಶಕ್ಕೆ ಕೇಳಿ ಜನ. ಮಂಗಳಾವು ಚಿದಾನಂದ ಅವಧೂತ ಚಾರಿತ್ರ ಮಂಗಳಾಕೆ ಮಂಗಳೆಂದನು ಕೇಳಿ ಜನ. ಇತಿ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಅವಧೂತ ಸದ್ಗುರುವರ್ಯ ಚರಣ ಕಮಲ ಭೃಂಗಾಯಮಾನ ಅಯ್ಯಪ್ಪ ವಿರಚಿತ ಚಿದಾನಂದ ಸದ್ಗುರು ಅವಧೂತ ಚಾರಿತ್ರದಲ್ಲಿ ಹಠಯೋಗ ಸಮಾಪ್ತಂ.
ಅಂತೋ ಸಂಧಿ 4ಕ್ಕೆ ಪದ 464ಕ್ಕೆ ಮಂಗಳಂ ಮತ್ತು ಮಹಾಶ್ರೀ ಶ್ರೀ ಸದ್ಗುರುವೇ ನಮಃ. ಶ್ರೀ ಚಿದಾನಂದ ಸದ್ಗುರುವೇ ನಮಃ. ಶ್ರೀ ಬಗಳಮುಖಿಯೇ ನಮಃ. ನಮಸ್ಕಾರ.